ನೋಡಿ, ವಿದ್ಯಾರ್ಥಿಗಳು ಈ ವಿಚಾರದಲ್ಲಿ ಅತಂತ್ರ ಆಗಿರೋದಂತೂ ಸುಳ್ಳಲ್ಲ. ಯಾಕೆ ಅಂತಂದರೆ, ಪರೀಕ್ಷೆಗೂ ಮೊದಲೇ ಗ್ರೇಡ್ ಮಾರ್ಕ್ಸನ್ನು ಕೊಡ್ತೀವಿ, ಅಂಕ ಇರೋದಿಲ್ಲ ಅಂತೇಳಿ ಸರ್ಕಾರ ಘೋಷಣೆ ಮಾಡಿಬಿಡ್ತು. ಇನ್ನು ಎಕ್ಸಾಮೇ ಆಗಿರಲಿಲ್ಲ, ಹಿಂದಿ ಎಕ್ಸಾಮ್ ಆಗಿರಲಿಲ್ಲ. ಆಗ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅಂಕ ಇರಲ್ಲ ಅಂತ ಹೇಳಿ ನಂಬಿಕೊಂಡು SSLC ವಿದ್ಯಾರ್ಥಿಗಳು ಗ್ರೇಡ್ ಮಾರ್ಕ್ಸ್ ಹೇಗಿದ್ರೂ ಸಿಗುತ್ತಲ್ವಾ ಅಂತ ಹೇಳಿ ಯಾರು ಕೂಡ ಸೀರಿಯಸ್ ಆಗಿ ತಗೊಂಡಿಲ್ಲ. ಹಿಂದಿ ಪರೀಕ್ಷೆ ಅಷ್ಟೊಂದು ಗಂಭೀರವಾಗಿ ವಿದ್ಯಾರ್ಥಿಗಳು ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ. ಅವ್ರು ಹಾಗೇನೆ ಎಕ್ಸಾಮ್ ಬರೆದುಬಿಟ್ರು. ವಿದ್ಯಾರ್ಥಿಗಳು ಗ್ರೇಡ್ ಮಾರ್ಕ್ಸ್ ಹೇಗಿದ್ರು ಇರುತ್ತಲ್ಲ, ಯಾಕೆ ತಲೆ ಕೆಡಿಸ್ಕೋಬೇಕು, ಹೇಗಿದ್ರು ಪಾಸ್ ಆಗ್ತೀವಲ್ಲ ಹಿಂದಿನಲ್ಲಿ ಅಂತ ಹೇಳಿ ಅಂಕ ಇರೋದಿಲ್ಲ ಅಂತೇಳಿ ಅದನ್ನು ಸೀರಿಯಸ್ ಆಗಿ ತಗೊಳ್ಳದೆ ಹಾಗೆ ಎಕ್ಸಾಮ್ ಬರೆದ್ರು. ಆದರೆ ಈಗ ಹೈಕೋರ್ಟ್ನಿಂದ ಆದೇಶ ಹೊರ ಬಂದ ಬಳಿಕ ಈಗ ಏನು ಹೇಳ್ತಾ ಇದೆ, ಅಂಕವನ್ನು ಕೊಡಲೇಬೇಕು. ನಾಳೆ ರಿಸಲ್ಟ್ ಬರುತ್ತೆ. ಗ್ರೇಡ್ ಮಾರ್ಕ್ಸ್ ಅಲ್ಲ, ಬದಲಾಗಿ ಹಿಂದಿಗೆ ಅಂಕವನ್ನು ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಶಿಕ್ಷಣ ಇಲಾಖೆ ಕೂಡ ಅದನ್ನೇ ಈಗ ನಾಳೆ ಪ್ರಕಟ ಮಾಡುತ್ತೆ. ಸೊ ಈಗ ವಿದ್ಯಾರ್ಥಿಗಳಿಗೆ ಆತಂಕ ಇರೋದೇನು, ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದ್ಬಿಟ್ರೆ ಏನು ಮಾಡೋದು? ಇನ್ನೂ ಕೆಲ ವಿದ್ಯಾರ್ಥಿಗಳಿದ್ದಾರೆ, ಗ್ರೇಡ್ ಮಾರ್ಕ್ಸ್ ಸಿಗುತ್ತಲ್ಲ ಅಂಥೇಳಿ ಅದನ್ನು ಅಷ್ಟೊಂದು ಗಂಭೀರವಾಗಿ ತೊಗೊಂಡಿಲ್ಲ. ಕೆಲ ವಿದ್ಯಾರ್ಥಿಗಳಿಗಂತೂ ಎಲ್ಲಿ ಫೇಲ್ ಆಗಿಬಿಡ್ತೀವೋ ಅನ್ನೋ ಭೀತಿ ಎದುರಾಗಿದೆ. ಈ ಒಂದು ವಿಚಾರವಾಗಿ ಈಗ ವಿದ್ಯಾರ್ಥಿಗಳು ಅತಂತ್ರಕ್ಕೆ ಸಿಲುಕಿಕೊಂಡಿದ್ದಾರೆ. ನೋಡಬೇಕು ನಾಳೆ ಅಂಕ ಹೊರ ಬಂದ ಬಳಿಕ ಏನೆಲ್ಲ ಆಗುತ್ತೆ ಅಂತೇಳಿ. ಯಾರೂ ತಲೆ ಕೆಡಿಸ್ಕೊಳ್ಬೇಡಿ ವಿದ್ಯಾರ್ಥಿಗಳೇ. ಇದು ನೋಡಿ ನಮ್ಮ ಕಳಕಳಿ, ರಿಪಬ್ಲಿಕ್ ಕನ್ನಡದ ಕಳಕಳಿ. ರಿಸಲ್ಟ್ ಏನೇ ಬರಲಿ, ನಿಮ್ಗೆ ಇನ್ನೊಂದು ಅವಕಾಶ ಇರುತ್ತೆ. ಆ ಅವಕಾಶಕ್ಕೋಸ್ಕರ ಕಾಯಬೇಕು, ಯಾರೂ ಧೃತಿಗೆಡಬೇಡಿ. ಇದು ರಿಪಬ್ಲಿಕ್ ಕನ್ನಡದ ನಿಮ್ಮ ಧ್ವನಿಯಲ್ಲಿ ನಾವು ಮಾಡ್ಕೊಳ್ತಾ ಇರುವಂಥ ಕಳಕಳಿ. ನೋಡಿ, ವಿದ್ಯಾರ್ಥಿಗಳು ಈ ವಿಚಾರದಲ್ಲಿ ಅತಂತ್ರ ಆಗಿರೋದಂತೂ ಸುಳ್ಳಲ್ಲ. ಯಾಕೆ ಅಂತಂದರೆ, ಪರೀಕ್ಷೆಗೂ ಮೊದಲೇ ಗ್ರೇಡ್ ಮಾರ್ಕ್ಸನ್ನು ಕೊಡ್ತೀವಿ, ಅಂಕ ಇರೋದಿಲ್ಲ ಅಂತೇಳಿ ಸರ್ಕಾರ ಘೋಷಣೆ ಮಾಡಿಬಿಡ್ತು. ಇನ್ನು ಎಕ್ಸಾಮೇ ಆಗಿರಲಿಲ್ಲ, ಹಿಂದಿ ಎಕ್ಸಾಮ್ ಆಗಿರಲಿಲ್ಲ. ಆಗ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅಂಕ ಇರಲ್ಲ ಅಂತ ಹೇಳಿ ನಂಬಿಕೊಂಡು SSLC ವಿದ್ಯಾರ್ಥಿಗಳು ಗ್ರೇಡ್ ಮಾರ್ಕ್ಸ್ ಹೇಗಿದ್ರೂ ಸಿಗುತ್ತಲ್ವಾ ಅಂತ ಹೇಳಿ ಯಾರು ಕೂಡ ಸೀರಿಯಸ್ ಆಗಿ ತಗೊಂಡಿಲ್ಲ. ಹಿಂದಿ ಪರೀಕ್ಷೆ ಅಷ್ಟೊಂದು ಗಂಭೀರವಾಗಿ ವಿದ್ಯಾರ್ಥಿಗಳು ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ. ಅವ್ರು ಹಾಗೇನೆ ಎಕ್ಸಾಮ್ ಬರೆದುಬಿಟ್ರು. ವಿದ್ಯಾರ್ಥಿಗಳು ಗ್ರೇಡ್ ಮಾರ್ಕ್ಸ್ ಹೇಗಿದ್ರು ಇರುತ್ತಲ್ಲ, ಯಾಕೆ ತಲೆ ಕೆಡಿಸ್ಕೋಬೇಕು, ಹೇಗಿದ್ರು ಪಾಸ್ ಆಗ್ತೀವಲ್ಲ ಹಿಂದಿನಲ್ಲಿ ಅಂತ ಹೇಳಿ ಅಂಕ ಇರೋದಿಲ್ಲ ಅಂತೇಳಿ ಅದನ್ನು ಸೀರಿಯಸ್ ಆಗಿ ತಗೊಳ್ಳದೆ ಹಾಗೆ ಎಕ್ಸಾಮ್ ಬರೆದ್ರು. ಆದರೆ ಈಗ ಹೈಕೋರ್ಟ್ನಿಂದ ಆದೇಶ ಹೊರ ಬಂದ ಬಳಿಕ ಈಗ ಏನು ಹೇಳ್ತಾ ಇದೆ, ಅಂಕವನ್ನು ಕೊಡಲೇಬೇಕು. ನಾಳೆ ರಿಸಲ್ಟ್ ಬರುತ್ತೆ. ಗ್ರೇಡ್ ಮಾರ್ಕ್ಸ್ ಅಲ್ಲ, ಬದಲಾಗಿ ಹಿಂದಿಗೆ ಅಂಕವನ್ನು ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಶಿಕ್ಷಣ ಇಲಾಖೆ ಕೂಡ ಅದನ್ನೇ ಈಗ ನಾಳೆ ಪ್ರಕಟ ಮಾಡುತ್ತೆ. ಸೊ ಈಗ ವಿದ್ಯಾರ್ಥಿಗಳಿಗೆ ಆತಂಕ ಇರೋದೇನು, ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದ್ಬಿಟ್ರೆ ಏನು ಮಾಡೋದು? ಇನ್ನೂ ಕೆಲ ವಿದ್ಯಾರ್ಥಿಗಳಿದ್ದಾರೆ, ಗ್ರೇಡ್ ಮಾರ್ಕ್ಸ್ ಸಿಗುತ್ತಲ್ಲ ಅಂಥೇಳಿ ಅದನ್ನು ಅಷ್ಟೊಂದು ಗಂಭೀರವಾಗಿ ತೊಗೊಂಡಿಲ್ಲ. ಕೆಲ ವಿದ್ಯಾರ್ಥಿಗಳಿಗಂತೂ ಎಲ್ಲಿ ಫೇಲ್ ಆಗಿಬಿಡ್ತೀವೋ ಅನ್ನೋ ಭೀತಿ ಎದುರಾಗಿದೆ. ಈ ಒಂದು ವಿಚಾರವಾಗಿ ಈಗ ವಿದ್ಯಾರ್ಥಿಗಳು ಅತಂತ್ರಕ್ಕೆ ಸಿಲುಕಿಕೊಂಡಿದ್ದಾರೆ. ನೋಡಬೇಕು ನಾಳೆ ಅಂಕ ಹೊರ ಬಂದ ಬಳಿಕ ಏನೆಲ್ಲ ಆಗುತ್ತೆ ಅಂತೇಳಿ. ಯಾರೂ ತಲೆ ಕೆಡಿಸ್ಕೊಳ್ಬೇಡಿ ವಿದ್ಯಾರ್ಥಿಗಳೇ. ಇದು ನೋಡಿ ನಮ್ಮ ಕಳಕಳಿ, ರಿಪಬ್ಲಿಕ್ ಕನ್ನಡದ ಕಳಕಳಿ. ರಿಸಲ್ಟ್ ಏನೇ ಬರಲಿ, ನಿಮ್ಗೆ ಇನ್ನೊಂದು ಅವಕಾಶ ಇರುತ್ತೆ. ಆ ಅವಕಾಶಕ್ಕೋಸ್ಕರ ಕಾಯಬೇಕು, ಯಾರೂ ಧೃತಿಗೆಡಬೇಡಿ. ಇದು ರಿಪಬ್ಲಿಕ್ ಕನ್ನಡದ ನಿಮ್ಮ ಧ್ವನಿಯಲ್ಲಿ ನಾವು ಮಾಡ್ಕೊಳ್ತಾ ಇರುವಂಥ ಕಳಕಳಿ. ನೋಡಿ, ವಿದ್ಯಾರ್ಥಿಗಳು ಈ ವಿಚಾರದಲ್ಲಿ ಅತಂತ್ರ ಆಗಿರೋದಂತೂ ಸುಳ್ಳಲ್ಲ. ಯಾಕೆ ಅಂತಂದರೆ, ಪರೀಕ್ಷೆಗೂ ಮೊದಲೇ ಗ್ರೇಡ್ ಮಾರ್ಕ್ಸನ್ನು ಕೊಡ್ತೀವಿ, ಅಂಕ ಇರೋದಿಲ್ಲ ಅಂತೇಳಿ ಸರ್ಕಾರ ಘೋಷಣೆ ಮಾಡಿಬಿಡ್ತು. ಇನ್ನು ಎಕ್ಸಾಮೇ ಆಗಿರಲಿಲ್ಲ, ಹಿಂದಿ ಎಕ್ಸಾಮ್ ಆಗಿರಲಿಲ್ಲ. ಆಗ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅಂಕ ಇರಲ್ಲ ಅಂತ ಹೇಳಿ ನಂಬಿಕೊಂಡು SSLC ವಿದ್ಯಾರ್ಥಿಗಳು ಗ್ರೇಡ್ ಮಾರ್ಕ್ಸ್ ಹೇಗಿದ್ರೂ ಸಿಗುತ್ತಲ್ವಾ ಅಂತ ಹೇಳಿ ಯಾರು ಕೂಡ ಸೀರಿಯಸ್ ಆಗಿ ತಗೊಂಡಿಲ್ಲ. ಹಿಂದಿ ಪರೀಕ್ಷೆ ಅಷ್ಟೊಂದು ಗಂಭೀರವಾಗಿ ವಿದ್ಯಾರ್ಥಿಗಳು ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ. ಅವ್ರು ಹಾಗೇನೆ ಎಕ್ಸಾಮ್ ಬರೆದುಬಿಟ್ರು. ವಿದ್ಯಾರ್ಥಿಗಳು ಗ್ರೇಡ್ ಮಾರ್ಕ್ಸ್ ಹೇಗಿದ್ರು ಇರುತ್ತಲ್ಲ, ಯಾಕೆ ತಲೆ ಕೆಡಿಸ್ಕೋಬೇಕು, ಹೇಗಿದ್ರು ಪಾಸ್ ಆಗ್ತೀವಲ್ಲ ಹಿಂದಿನಲ್ಲಿ ಅಂತ ಹೇಳಿ ಅಂಕ ಇರೋದಿಲ್ಲ ಅಂತೇಳಿ ಅದನ್ನು ಸೀರಿಯಸ್ ಆಗಿ ತಗೊಳ್ಳದೆ ಹಾಗೆ ಎಕ್ಸಾಮ್ ಬರೆದ್ರು. ಆದರೆ ಈಗ ಹೈಕೋರ್ಟ್ನಿಂದ ಆದೇಶ ಹೊರ ಬಂದ ಬಳಿಕ ಈಗ ಏನು ಹೇಳ್ತಾ ಇದೆ, ಅಂಕವನ್ನು ಕೊಡಲೇಬೇಕು. ನಾಳೆ ರಿಸಲ್ಟ್ ಬರುತ್ತೆ. ಗ್ರೇಡ್ ಮಾರ್ಕ್ಸ್ ಅಲ್ಲ, ಬದಲಾಗಿ ಹಿಂದಿಗೆ ಅಂಕವನ್ನು ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಶಿಕ್ಷಣ ಇಲಾಖೆ ಕೂಡ ಅದನ್ನೇ ಈಗ ನಾಳೆ ಪ್ರಕಟ ಮಾಡುತ್ತೆ. ಸೊ ಈಗ ವಿದ್ಯಾರ್ಥಿಗಳಿಗೆ ಆತಂಕ ಇರೋದೇನು, ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದ್ಬಿಟ್ರೆ ಏನು ಮಾಡೋದು? ಇನ್ನೂ ಕೆಲ ವಿದ್ಯಾರ್ಥಿಗಳಿದ್ದಾರೆ, ಗ್ರೇಡ್ ಮಾರ್ಕ್ಸ್ ಸಿಗುತ್ತಲ್ಲ ಅಂಥೇಳಿ ಅದನ್ನು ಅಷ್ಟೊಂದು ಗಂಭೀರವಾಗಿ ತೊಗೊಂಡಿಲ್ಲ. ಕೆಲ ವಿದ್ಯಾರ್ಥಿಗಳಿಗಂತೂ ಎಲ್ಲಿ ಫೇಲ್ ಆಗಿಬಿಡ್ತೀವೋ ಅನ್ನೋ
ಭೀತಿ ಎದುರಾಗಿದೆ. ಈ ಒಂದು ವಿಚಾರವಾಗಿ ಈಗ ವಿದ್ಯಾರ್ಥಿಗಳು ಅತಂತ್ರಕ್ಕೆ ಸಿಲುಕಿಕೊಂಡಿದ್ದಾರೆ. ನೋಡಬೇಕು ನಾಳೆ ಅಂಕ ಹೊರ ಬಂದ ಬಳಿಕ ಏನೆಲ್ಲ ಆಗುತ್ತೆ ಅಂತೇಳಿ. ಯಾರೂ ತಲೆ ಕೆಡಿಸ್ಕೊಳ್ಬೇಡಿ ವಿದ್ಯಾರ್ಥಿಗಳೇ. ಇದು ನೋಡಿ ನಮ್ಮ ಕಳಕಳಿ, ರಿಪಬ್ಲಿಕ್ ಕನ್ನಡದ ಕಳಕಳಿ. ರಿಸಲ್ಟ್ ಏನೇ ಬರಲಿ ನಿಮ್ಗೆ ಇನ್ನೊಂದು ಅವಕಾಶ ಇರುತ್ತೆ. ಆ ಅವಕಾಶಕ್ಕೋಸ್ಕರ ಕಾಯಬೇಕು. ಯಾರೂ ಧೃತಿಗೆಡಬೇಡಿ. ಇದು ರಿಪಬ್ಲಿಕ್ ಕನ್ನಡದ ನಿಮ್ಮ ಧ್ವನಿಯಲ್ಲಿ ನಾವು ಮಾಡ್ಕೊಳ್ತಾ ಇರುವಂಥ ಕಳಕಳಿ. ನೋಡಿ, ವಿದ್ಯಾರ್ಥಿಗಳು ಈ ವಿಚಾರದಲ್ಲಿ ಅತಂತ್ರ ಆಗಿರೋದಂತೂ ಸುಳ್ಳಲ್ಲ. ಯಾಕೆ ಅಂತಂದರೆ ಪರೀಕ್ಷೆಗೂ ಮೊದಲೇ ಗ್ರೇಡ್ ಮಾರ್ಕ್ಸನ್ನು ಕೊಡ್ತೀವಿ, ಅಂಕ ಇರೋದಿಲ್ಲ ಅಂತೇಳಿ ಸರ್ಕಾರ ಘೋಷಣೆ ಮಾಡಿಬಿಡ್ತು. ಇನ್ನು ಎಕ್ಸಾಮೇ ಆಗಿರಲಿಲ್ಲ, ಹಿಂದಿ ಎಕ್ಸಾಮ್ ಆಗಿರಲಿಲ್ಲ. ಆಗ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅಂಕ ಇರಲ್ಲ ಅಂತ ಹೇಳಿ ನಂಬಿಕೊಂಡು SSLC ವಿದ್ಯಾರ್ಥಿಗಳು ಗ್ರೇಡ್ ಮಾರ್ಕ್ಸ್ ಹೇಗಿದ್ರೂ ಸಿಗುತ್ತಲ್ವಾ ಅಂತ ಹೇಳಿ ಯಾರು ಕೂಡ ಸೀರಿಯಸ್ ಆಗಿ ತಗೊಂಡಿಲ್ಲ. ಹಿಂದಿ ಪರೀಕ್ಷೆ ಅಷ್ಟೊಂದು ಗಂಭೀರವಾಗಿ ವಿದ್ಯಾರ್ಥಿಗಳು ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ. ಅವ್ರು ಹಾಗೇನೆ ಎಕ್ಸಾಮ್ ಬರೆದುಬಿಟ್ರು ವಿದ್ಯಾರ್ಥಿಗಳು. ಗ್ರೇಡ್ ಮಾರ್ಕ್ಸ್ ಹೇಗಿದ್ರು ಇರುತ್ತಲ್ಲ, ಯಾಕೆ ತಲೆ ಕೆಡಿಸ್ಕೋಬೇಕು, ಹೇಗಿದ್ರು ಪಾಸ್ ಆಗ್ತೀವಲ್ಲ ಹಿಂದಿನಲ್ಲಿ ಅಂತ ಹೇಳಿ ಅಂಕ ಇರೋದಿಲ್ಲ ಅಂತೇಳಿ ಅದನ್ನು ಸೀರಿಯಸ್ ಆಗಿ ತಗೊಳ್ಳದೆ ಹಾಗೆ ಎಕ್ಸಾಮ್ ಬರೆದ್ರು. ಆದರೆ ಈಗ ಹೈಕೋರ್ಟ್ನಿಂದ ಆದೇಶ ಹೊರ ಬಂದ ಬಳಿಕ ಈಗ ಏನು ಹೇಳ್ತಾ ಇದೆ, ಅಂಕವನ್ನು ಕೊಡಲೇಬೇಕು. ನಾಳೆ ರಿಸಲ್ಟ್ ಬರುತ್ತೆ. ಗ್ರೇಡ್ ಮಾರ್ಕ್ಸ್ ಅಲ್ಲ, ಬದಲಾಗಿ ಹಿಂದಿಗೆ ಅಂಕವನ್ನು ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಶಿಕ್ಷಣ ಇಲಾಖೆ ಕೂಡ ಅದನ್ನೇ ಈಗ ನಾಳೆ ಪ್ರಕಟ ಮಾಡುತ್ತೆ. ಸೊ ಈಗ ವಿದ್ಯಾರ್ಥಿಗಳಿಗೆ ಆತಂಕ ಇರೋದೇನು, ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದ್ಬಿಟ್ರೆ ಏನು ಮಾಡೋದು. ಇನ್ನೂ ಕೆಲ ವಿದ್ಯಾರ್ಥಿಗಳಿದ್ದಾರೆ ಗ್ರೇಡ್ ಮಾರ್ಕ್ಸ್ ಸಿಗುತ್ತಲ್ಲ ಅಂಥೇಳಿ ಅದನ್ನು ಅಷ್ಟೊಂದು ಗಂಭೀರವಾಗಿ ತಗೊಂಡಿಲ್ಲ. ಕೆಲ ವಿದ್ಯಾರ್ಥಿಗಳಿಗಂತೂ ಎಲ್ಲಿ ಫೇಲ್ ಆಗಿಬಿಡ್ತೀವೋ ಅನ್ನೋ ಭೀತಿ ಎದುರಾಗಿದೆ. ಈ ಒಂದು ವಿಚಾರವಾಗಿ ಈಗ ವಿದ್ಯಾರ್ಥಿಗಳು ಅತಂತ್ರಕ್ಕೆ ಸಿಲುಕಿಕೊಂಡಿದ್ದಾರೆ. ನೋಡಬೇಕು ನಾಳೆ ಅಂಕ ಹೊರ ಬಂದ ಬಳಿಕ ಏನೆಲ್ಲ ಆಗುತ್ತೆ ಅಂತೇಳಿ. ಯಾರೂ ತಲೆ ಕೆಡಿಸ್ಕೊಳ್ಬೇಡಿ ವಿದ್ಯಾರ್ಥಿಗಳೇ. ಇದು ನೋಡಿ ನಮ್ಮ ಕಳಕಳಿ, ರಿಪಬ್ಲಿಕ್ ಕನ್ನಡದ ಕಳಕಳಿ. ರಿಸಲ್ಟ್ ಏನೇ ಬರಲಿ ನಿಮ್ಗೆ ಇನ್ನೊಂದು ಅವಕಾಶ ಇರುತ್ತೆ. ಆ ಅವಕಾಶಕ್ಕೋಸ್ಕರ ಕಾಯಬೇಕು. ಯಾರೂ ಧೃತಿಗೆಡಬೇಡಿ. ಇದು ರಿಪಬ್ಲಿಕ್ ಕನ್ನಡದ ನಿಮ್ಮ ಧ್ವನಿಯಲ್ಲಿ ನಾವು ಮಾಡ್ಕೊಳ್ತಾ ಇರುವಂಥ ಕಳಕಳಿ. ನೋಡಿ, ವಿದ್ಯಾರ್ಥಿಗಳು ಈ ವಿಚಾರದಲ್ಲಿ ಅತಂತ್ರ ಆಗಿರೋದಂತೂ ಸುಳ್ಳಲ್ಲ. ಯಾಕೆ ಅಂತಂದರೆ ಪರೀಕ್ಷೆಗೂ ಮೊದಲೇ ಗ್ರೇಡ್ ಮಾರ್ಕ್ಸನ್ನು ಕೊಡ್ತೀವಿ, ಅಂಕ ಇರೋದಿಲ್ಲ ಅಂತೇಳಿ ಸರ್ಕಾರ ಘೋಷಣೆ ಮಾಡಿಬಿಡ್ತು. ಇನ್ನು ಎಕ್ಸಾಮೇ ಆಗಿರಲಿಲ್ಲ, ಹಿಂದಿ ಎಕ್ಸಾಮ್ ಆಗಿರಲಿಲ್ಲ. ಆಗ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅಂಕ ಇರಲ್ಲ ಅಂತ ಹೇಳಿ ನಂಬಿಕೊಂಡು SSLC ವಿದ್ಯಾರ್ಥಿಗಳು ಗ್ರೇಡ್ ಮಾರ್ಕ್ಸ್ ಹೇಗಿದ್ರೂ ಸಿಗುತ್ತಲ್ವಾ ಅಂತ ಹೇಳಿ ಯಾರು ಕೂಡ ಸೀರಿಯಸ್ ಆಗಿ ತಗೊಂಡಿಲ್ಲ. ಹಿಂದಿ ಪರೀಕ್ಷೆ ಅಷ್ಟೊಂದು ಗಂಭೀರವಾಗಿ ವಿದ್ಯಾರ್ಥಿಗಳು ಪರಿಗಣನೆಗೆ ತೆಗೆದುಕೊಳ್ಳಲಿಲ್ಲ. ಅವ್ರು ಹಾಗೇನೆ ಎಕ್ಸಾಮ್ ಬರೆದುಬಿಟ್ರು ವಿದ್ಯಾರ್ಥಿಗಳು. ಗ್ರೇಡ್ ಮಾರ್ಕ್ಸ್ ಹೇಗಿದ್ರು ಇರುತ್ತಲ್ಲ, ಯಾಕೆ ತಲೆ ಕೆಡಿಸ್ಕೋಬೇಕು, ಹೇಗಿದ್ರು ಪಾಸ್ ಆಗ್ತೀವಲ್ಲ ಹಿಂದಿನಲ್ಲಿ ಅಂತ ಹೇಳಿ ಅಂಕ ಇರೋದಿಲ್ಲ ಅಂತೇಳಿ ಅದನ್ನು ಸೀರಿಯಸ್ ಆಗಿ ತಗೊಳ್ಳದೆ ಹಾಗೆ ಎಕ್ಸಾಮ್ ಬರೆದ್ರು. ಆದರೆ ಈಗ ಹೈಕೋರ್ಟ್ನಿಂದ ಆದೇಶ ಹೊರ ಬಂದ ಬಳಿಕ ಈಗ ಏನು ಹೇಳ್ತಾ ಇದೆ, ಅಂಕವನ್ನು ಕೊಡಲೇಬೇಕು. ನಾಳೆ ರಿಸಲ್ಟ್ ಬರುತ್ತೆ. ಗ್ರೇಡ್ ಮಾರ್ಕ್ಸ್ ಅಲ್ಲ, ಬದಲಾಗಿ ಹಿಂದಿಗೆ ಅಂಕವನ್ನು ನೀಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಶಿಕ್ಷಣ ಇಲಾಖೆ ಕೂಡ ಅದನ್ನೇ ಈಗ ನಾಳೆ ಪ್ರಕಟ ಮಾಡುತ್ತೆ. ಸೊ ಈಗ ವಿದ್ಯಾರ್ಥಿಗಳಿಗೆ ಆತಂಕ ಇರೋದೇನು, ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದ್ಬಿಟ್ರೆ ಏನು ಮಾಡೋದು. ಇನ್ನೂ ಕೆಲ ವಿದ್ಯಾರ್ಥಿಗಳಿದ್ದಾರೆ ಗ್ರೇಡ್ ಮಾರ್ಕ್ಸ್ ಸಿಗುತ್ತಲ್ಲ ಅಂಥೇಳಿ ಅದನ್ನು ಅಷ್ಟೊಂದು ಗಂಭೀರವಾಗಿ ತಗೊಂಡಿಲ್ಲ. ಕೆಲ ವಿದ್ಯಾರ್ಥಿಗಳಿಗಂತೂ ಎಲ್ಲಿ ಫೇಲ್ ಆಗಿಬಿಡ್ತೀವೋ ಅನ್ನೋ ಭೀತಿ ಎದುರಾಗಿದೆ. ಈ ಒಂದು ವಿಚಾರವಾಗಿ ಈಗ ವಿದ್ಯಾರ್ಥಿಗಳು ಅತಂತ್ರಕ್ಕೆ ಸಿಲುಕಿಕೊಂಡಿದ್ದಾರೆ. ನೋಡಬೇಕು ನಾಳೆ ಅಂಕ ಹೊರ ಬಂದ ಬಳಿಕ ಏನೆಲ್ಲ ಆಗುತ್ತೆ ಅಂತೇಳಿ. ಯಾರೂ ತಲೆ ಕೆಡಿಸ್ಕೊಳ್ಬೇಡಿ ವಿದ್ಯಾರ್ಥಿಗಳೇ. ಇದು ನೋಡಿ ನಮ್ಮ ಕಳಕಳಿ, ರಿಪಬ್ಲಿಕ್ ಕನ್ನಡದ ಕಳಕಳಿ. ರಿಸಲ್ಟ್ ಏನೇ ಬರಲಿ ನಿಮ್ಗೆ ಇನ್ನೊಂದು ಅವಕಾಶ ಇರುತ್ತೆ. ಆ ಅವಕಾಶಕ್ಕೋಸ್ಕರ ಕಾಯಬೇಕು. ಯಾರೂ ಧೃತಿಗೆಡಬೇಡಿ. ಇದು ರಿಪಬ್ಲಿಕ್ ಕನ್ನಡದ ನಿಮ್ಮ ಧ್ವನಿಯಲ್ಲಿ ನಾವು ಮಾಡ್ಕೊಳ್ತಾ ಇರುವಂಥ ಕಳಕಳಿ.